ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ನೇತೃತ್ವದ ತಂಡ ಮುಧೋಳ ತಾಲೂಕಿನ ಯಾದವಾಡ ಚಿಂಚೆಕಂಡಿ ನೆರೆ ವೀಕ್ಷಣೆ ಮಾಡಿದರು. ಚಿಂಚೆಕಂಡಿ ಸೇತುವೆಯ ಇಂದಿನ ಪರಿಸ್ಥಿತಿಯನ್ನ ಅವಲೋಕಿಸಿದ್ರು. ಹೊಲ ಗದ್ದೆಗಳಿಗೆ ನೀರು ನುಗ್ಗಿದರ ಬಗ್ಗೆ ಬೆಲ್ಲದ್ ಸ್ಥಳೀಯರೊಂದಿಗೆ ಚರ್ಚೆ ನಡೆಸಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಅರವಿಂದ್ ಬೆಲ್ಲದ್ ಕಿಡಿಕಾರಿದ್ರು. 2019-20 ನಮ್ಮ ರಾಜ್ಯ ಸುಮಾರು 70 ವರ್ಷದಾಗ ಕಾಣದಷ್ಟು ದೊಡ್ಡ ಪ್ರಮಾಣದ ಪ್ರವಾಹ ಆಗಿತ್ತು. ಆದ್ರೆ ಅದು ಪ್ರವಾಹದ ಮಳೆ ಶುರು ಆದ ಕೂಡ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ಅಧಿಕಾರ ತೆಗೆದುಕೊಂಡು ಮರದಿನದಿಂದನ ಪ್ರವಾಹದ ಪರಿಹಾರಕ್ಕಾಗಿ ಸಮರೋಪಾದಿಯಲ್ಲಿ ಒಬ್ಬರೇ ಅಡ್ಡಾಡಿದರು. ಅವಾಗಿನ್ನೂ ಮಂತ್ರಿಮಂಡಲ ಕೂಡ ಆಗಿದ್ದಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇಷ್ಟು ದೊಡ್ಡ ಪ್ರಮಾಣದ ನುಕ್ಸಾನ ಆದರೂ ಕೂಡ ಇವತ್ತಿಲ್ಲೇ ನೋಡ್ರಿ, ಇದು ಬಾಗಲಕೋಟೆ ಜಿಲ್ಲೆಯಲ್ಲೇ ಬೇಸಿಗೆ ಹೆಚ್ಚಾಯ್ತು ಅಂತ ಹೇಳಿ ಕಬ್ಬಿನ ಉತ್ಪಾದನೆ ಮಳೆ ಹೆಚ್ಚಾಗಿ ಕಬ್ಬೆಲ್ಲ ಕುಚ್ಕೊಂಡು ಕಬ್ಬು ನೀರಲ್ಲಿ ಮುಚ್ಕೊಂಡು ಅದು ಮತ್ತೆ ನುಕ್ಸಾನ ಆಗೈತೆ. ಅದ್ರ ಜೊತೆ ಉದ್ದಾಗಲಿ ಹೆಸರಾಗಲಿ ಎಲ್ಲ ಬೆಳೆಗಳು ಹಾಳಾಗಿದ್ದಾವೆ. ದೊಡ್ಡ ಪ್ರಮಾಣದ 19-20 ನಂತರ ದೊಡ್ಡ ಪ್ರಮಾಣದ ಪ್ರವಾಹ ಬಂದಿದ್ದು ಈಗ. ಆದರೂ ಇವತ್ತಿನ ತನಕ ಮುಖ್ಯಮಂತ್ರಿಗಳು ಇಲ್ಲೇ ಅವ್ರು ಇದೇ ಜಿಲ್ಲೆದವ್ರ, ಯಾಕಂದ್ರೆ ಅವ್ರಿಗೆ ರಾಜಕೀಯ ಜೀವನ ಮರು ಹುಟ್ಟು ಕೊಟ್ಟಿದ್ದ ಬಾದಾಮಿ ತಾಲೂಕು. ಅಂದ್ರೂ ಕೂಡ ಅವ್ರು ಇಲ್ಲಿ ಬರುವಂಥ ಪ್ರಯತ್ನನೂ ವಿಚಾರನೂ ಕೂಡ ಮಾಡಿಲ್ಲ. ರಾಜಕಾರಣ ಮಾಡ್ಕೊಂತ ಬೆಂಗಳೂರಲ್ಲಿ ಅದಾರ ಹೊರತು ಇಲ್ಲೇ ಜನರ ಕಷ್ಟಕ್ಕೆ ರೈತರ ಸಂಕಷ್ಟಕ್ಕೆ ಏನು ಸ್ಪಂದಿಸಬೇಕು ಅದನ್ನು ಮಾಡ್ತಾ ಇಲ್ಲ. ಸರ್ಕಾರ ಆಗೋದಿಲ್ಲ ಅಂತ ಕೈ ಚೆಲ್ಲಿ ಕುಂತ್ರೆ ಹೆಂಗೆ? ಅದಕ್ಕೇನಾದರೂ ಆಲ್ಟರ್ನೇಟಿವ್ ವಿಚಾರ ಮಾಡಬೇಕು. ಇಲ್ಲಿ ಸ್ಥಳೀಕರ ಜೊತೆ ಚರ್ಚೆ ಮಾಡಬೇಕು, ಜನಪ್ರತಿನಿಧಿಗಳ ಜೊತೆ, ಹಿರಿಯರ ಜೊತೆ. ಇದಕ್ಕೇನು ಮಾಡಿದ್ರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡೋಕ್ಕಾಗ್ತದೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅದನ್ನೇನು ಮಾಡ್ದೆ ಜವಾಬ್ದಾರಿ ಸ್ಥಾನದಲ್ಲಿದ್ದವ್ರು ಏನು ಮಾಡೋಕ್ಕಾಗೋದಿಲ್ಲ ಅನ್ನೋದು ತಪ್ಪು. ಮುಧೋಳದ ಯಾದವಾಡ ಸೇತುವೆಯು ಈಗಲೂ ಕಾಣದಂತಾಗಿದೆ. ನದಿಯ ನೀರಿನಲ್ಲಿ ಮುಚ್ಚಿ ಹೋಗಿದೆ. 10 ಹಳ್ಳಿಗಳ ಸಂಪರ್ಕ ಬಂದ್ ಆಗಿದೆ. ಪರಿಸ್ಥಿತಿಯನ್ನ ಬಿಜೆಪಿ ಟೀಮ್ ವೀಕ್ಷಣೆ ಮಾಡಿತು. ಸಚಿವ ಕೃಷ್ಣ ಬೈರೇಗೌಡರ ಹೇಳಿಕೆಗೆ ಸಂಸದ ಗದ್ದಿಗೌಡರ್ ಟೀಕಿಸಿದ್ರು. ಇಲ್ಲಿವರೆಗೆ ಯಾವುದೇ ಒಂದು ಪ್ರಪೋಸಲ್ ಕೇಂದ್ರ ಸರ್ಕಾರಕ್ಕೆ ಬಂದಿಲ್ಲ. ಈಗ ರಾಜ್ಯ ಸರ್ಕಾರದವರು ಏನು ಯೋಚನೆ ಮಾಡಿ ಇದರ ಬಗ್ಗೆ ನಿರ್ಣಯಕ್ಕೆ ಬರ್ತಾರೆ, ಆಮೇಲೆ ಅದ್ರ ಬಗ್ಗೆ ನಾವು ಈಗ ಇಲ್ಲಿಯವರೆಗಿರ್ತಂಥ ಕಾರಜೋಳರವರು ಕೂಡ ಲೋಕಸಭಾ ಸದಸ್ಯರಾಗಿದ್ದರಿಂದ ನಾವಿಬ್ಬರು ಇರುವರು ಒತ್ತಾಯ ಮಾಡಿ ಈ ಒಂದು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್, ಬಿಜೆಪಿ ಮುಖಂಡ ಅರುಣ್ ಕಾರಜೋಳ್, ಬಸವರಾಜ್ಯಂ ಕಂಚಿ, ನಾಗಪ್ಪ ಅಂಬಿ, ಸಂತೋಷ್ ಗೌಡ ಪಾಟೀಲ್, ನಾರಾಯಣ ಯಡಹಳ್ಳಿ, ಹನುಮಂತ ಮಾವಿನ ಮರದ, ರಾಜಗೌಡ ಪಾಟೀಲ್, ಶ್ರೀಕಾಂತ್ ಗುಜ್ಜನ್ನವರ್, ಲಕ್ಷ್ಮಣ ರಾಘವನ್ನವರ್, ಸುನಿಲ್ ನಿಂಬಾಳ್ಕರ್, ಬಂಡು ಘಾಟಗೆ ಸೇರಿದಂತೆ ಪ್ರಮುಖರು ನೆರೆ ಪರಿಸ್ಥಿತಿ ವೀಕ್ಷಿಸಿದ್ರು. ನಿಮ್ಮ ವಾಹನಗಳಿಗೆ ಪೆಟ್ರೋಲ್ ತುಂಬಿ ಬೇಜಾರಾಗಿದ್ಯಾ? ಕಡಿಮೆ ಮೈಲೇಜ್ ಕೊಡ್ತಿದ್ಯಾ? ಲೀಟರ್ಗೆ 15-20 ಅಷ್ಟೇ ಮೈಲೇಜ್ ನೀಡ್ತಿದ್ಯಾ? ಡೋಂಟ್ ವರಿ, ನಿಮಗಾಗಿ ಮುಧೋಳದಲ್ಲಿ KGN ಆಟೋ ಗ್ಯಾಸ್ ಆರಂಭವಾಗಿದೆ. ಕಡಿಮೆ ದರದಲ್ಲಿ ನಿಮ್ಮ ಯಾವುದೇ ಪೆಟ್ರೋಲ್ ಕಾರುಗಳಿದ್ರೂ CNG ಗ್ಯಾಸ್ ವಿತ್ ಫಿಟ್ಟಿಂಗ್ ಮಾಡಿಕೊಡಲಾಗುವುದು. ಕೇವಲ ಒಂದು ಬಟನ್ ನಲ್ಲಿ ಪೆಟ್ರೋಲ್ ಟು CNGಗೆ ಬದಲಾಗಿ 30-35 ಮೈಲೇಜ್ ಪಡೆಯಿರಿ. 1 ವರ್ಷದ ವಾರಂಟಿ ನಾವು ಕೊಡ್ತೇವೆ. ಡೀಸೆಲ್ ಮತ್ತು ಪೆಟ್ರೋಲ್ CNG ವಾಹನಗಳನ್ನ ರಿಪೇರಿ ನಮ್ಮಲ್ಲಿ ಮಾಡಿಕೊಡ್ತೇವೆ. CNG ಕಿಟ್ ಫಿಟ್ ಮಾಡಿಸಿ ಹೆಚ್ಚಿನ ಮೈಲೇಜ್ ಹೊಂದಲು ಈಗಲೇ ಸಂಪರ್ಕಿಸಿ. RTO ದಿಂದ ಮಾನ್ಯತೆ ಪಡೆದಿರುವ KGN ಅಥರೈಸ್ಡ್ ಡೀಲರ್ಸ್ ಇನ್ ಆಟೋ CNG ಕಿಟ್ಸ್ ಅಂಡ್ ಆಲ್ ಸ್ಪೇರ್. ಸೈಯದ್ ಸಾಬ್ ದರ್ಗಾ ಹತ್ತಿರ, ಮಂಟೂರ್ ರಸ್ತೆ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.